ಉತ್ತರ ಕರ್ನಾಟಕ ಮಂದಿಗೆ ನಮಸ್ಕಾರ ರೀ. ನಾನು ಇವತ್ತು ಬೆಳಗಾವಿಗೆ ಬಂದೀನಿ ನೋಡ್ರಿ. ಇಲ್ಲಿ ಸುವರ್ಣಸೌಧ ನೋಡ್ಬೇಕಂತ ಬಂದಿದ್ದೀವಿ. ಮತ್ತು ಬರೋ ಮುಂದೆ ಇಲ್ಲಿ ಎಂಟ್ರೆನ್ಸ್ದಾಗ ಪೊಲೀಸರ ಬಂದೋಬಸ್ತು ಭಾಳ ಇರ್ತೈತಿ. ಮತ್ತು ಆಧಾರ್ ಕಾರ್ಡ್ ಎಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಒಳಗೆ ಬಿಟ್ಟ ಮ್ಯಾಗ ನಾವು ಒಳಗೆ ಬಂದ್ವಿ. ಬಂದ್ಮ್ಯಾಗ ಹಂಗೆ ಈ ಕಡೆ ನೋಡ್ಕೊಂಡು ಬಂದ್ಮ್ಯಾಗ ಇಲ್ಲಿ ಏನಪ್ಪ ಅಂದ್ರೆ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಷ್ಠಾಪನೆಯೂ ಇತ್ತು. ಆಮ್ಯಾಗ ಕಿತ್ತೂರಾಣಿ ಚೆನ್ನಮ್ಮ ಅವರ ಪ್ರತಿಷ್ಠಾಪನೆಯೂ ಇಲ್ಲಿತ್ತು. ಸಂಗೊಳ್ಳಿ ರಾಯಣ್ಣಂದಿತ್ತು, ಆದರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಸ್ವಲ್ಪ ಕೆಲಸ ಚಾಲೂ ಇತ್ತಲ್ಲಿ. ಮತ್ತು ನಾವು ವಿಧಾನಸೌಧ ಎಲ್ಲ ತಿರುಗಾಡಿ ನೋಡಿದ್ವಿ. ಆಮ್ಯಾಗ ಇನ್ನೊಂದು ಏನಪ್ಪ ಅಂದ್ರೆ ಬೆಂಗಳೂರಿಗೆ ಹೋಗಿ ಯಾರಿಗೆ ವಿಧಾನಸೌಧ ನೋಡೋಕೆ ಆಗಂಗಿಲ್ಲಲ್ಲ, ಅವ್ರು ಬಂದು ಬೆಳಗಾವ್ದಾಗ ನೋಡಿದ್ರೂ ಏನು ತಪ್ಪಾಗ್ಲಿಕ್ಕಿಲ್ಲ. ಅಷ್ಟು ಸುಂದರವಾಗಿ ನಿರ್ಮಾಣ ಮಾಡ್ಯಾರ. ಬೆಂಗಳೂರು ನೋಡೋದೇನು, ಬೆಳಗಾವಿ ಒಳಗೆ ಬಂದು ನೋಡೋದೇನು, ಎರಡೂ ಸೇಮ್ ಟು ಸೇಮ್ ಐತಿ. ಮತ್ತು ಇನ್ನೊಂದು ವಿಶೇಷ ಏನಂದ್ರೆ ಬೆಂಗಳೂರೊಳಗೆ ಹೇಗೆ ಅಧಿವೇಶನ ನಡಿತೈತಿಲ್ಲ ಅದೇ ಸೇಮ್ ಇಲ್ಲಿ ನಡಿತೈತಿ. ಪ್ರತಿ ವರ್ಷದ ಚಳಿಗಾಲ ಅಧಿವೇಶನ ಇಲ್ಲೇ ನಡಿತೈತಿ. ನಮಸ್ಕಾರ ರೀ. ಕುಂದ ತಿನ್ನೋದು ಮರಿಬೇಡ್ರಿ.